ತುಂಬೆ ಅನ್ನೋ ಹೆಸರನ್ನ ಬ್ರ್ಯಾಂಡ್ ಮಾಡಿದ ಪ್ರಮುಖರಲ್ಲಿ ನೀವೊಬ್ರು ಅನ್ನೋದಕ್ಕಿಂತ ಪ್ರಾಯಶಃ ನೀವೊಬ್ಬರೇ ಅಂತ ಹೇಳ್ಬೋದು. We were the number one hospital in the country. Yeah, 2000 outpatients, 600 deliveries per month, babies. So we became number one. ಸೊ ದಿ ಪ್ರೈವೇಟ್ ಯೂನಿವರ್ಸಿಟಿ ಗಲ್ಫ್ ರಾಷ್ಟ್ರಗಳಲ್ಲಿ ಯು ಆರ್ ದ ಓನ್ಲಿ ಪರ್ಸನ್, Only one right Only now. one Yeah. right now. It is purely from Almighty luck. ಆಮೇಲೆ ನೀವು 97ಗೆ ಗಲ್ಫಿಗೆ ಹೋಗ್ತೀರಾ. Oh, ಸೊ ಅಲ್ಲಿ ಹೋದಂತ ಉದ್ದೇಶ ಏನಿತ್ತು? I jumped into. I started. I had no balance sheet, no address, no visa, no knowledge, but still I jumped into it. In a few years' time, maybe 2-3 years' time, we could become the world's biggest network of medical education centers. World's biggest. Government spelling THUMBE and BE. and now the change ಮಾಡಿ THUMBAY ಬಾಂಬೆ ಆಗಿ ಮಾಡಿದ್ರು. ಸೊ ನಮಸ್ಕಾರ ವೀಕ್ಷಕರೇ, ವಾರ್ತಾ ಭಾರತಿಯಲ್ಲಿ ನಿಮಗೆ ಸ್ವಾಗತ. ನಾನು ಅವಿನಾಶ್. ನಮ್ಮ ಕೂತು ಮಾತಾಡುವ ಸರಣಿ. ಇವತ್ತು ಈ ವಿಡಿಯೋದಲ್ಲಿ ಒಬ್ಬ ವಿಶೇಷ ಅತಿಥಿ, ಇನ್ಫ್ಯಾಕ್ಟ್ ಇವರನ್ನು ಮಾತನಾಡಿಸ್ಬೇಕು ಅಂತ ಹೇಳಿ ಕಳೆದ 1 ವರ್ಷದಿಂದಾದರೂ ನಾವು ಕಾದಿದ್ದೇವೆ. ಮಂಗಳೂರು ಮೂಲದ ಅನಿವಾಸಿ ಉದ್ಯಮಿ, ತುಂಬೆ ಗ್ರೂಪ್ UAE ಇದರ ಸಂಸ್ಥಾಪಕರು, ಆರೋಗ್ಯ, ಶಿಕ್ಷಣ, ಸಂಶೋಧನೆ ಮತ್ತು ವೆಲ್ನೆಸ್ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ಖ್ಯಾತಿ, ಕೀರ್ತಿ, ಮನ್ನಣೆಯನ್ನು ಗಳಿಸಿರುವಂತಹ ಡಾಕ್ಟರ್ ತುಂಬೆ ಮೊಯ್ದೀನ್ ಅವರು. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಸರ್? ಐ ಆಮ್ ಗುಡ್, ಥ್ಯಾಂಕ್ ಯು. ವೆಲ್ಕಮ್ ಟು ವಾರ್ತಾ ಭಾರತಿ. ವೆಲ್ಕಮ್. ಬಹಳ ಸಂತೋಷ ಆಯ್ತು. ಅಂದ್ರೆ ನಿಮ್ಮನ್ನ ದೂರದಿಂದ ನೋಡ್ತಾ ಇತ್ತು, ಮತ್ತೆ ನಿಮ್ಮ ಸಾಧನೆಯನ್ನ ನೋಡಿ ನಾವೆಲ್ಲ ಅಚ್ಚರಿ ಪಡ್ತಾ ಇದ್ವಿ. ಥ್ಯಾಂಕ್ ಯು ಸರ್. ನಮ್ಗೆಲ್ಲ ನಿಮ್ಮನ್ನ ಮಾತನಾಡಿಸುವಂತ ಒಂದು ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಸೊ ದೊಡ್ಡ ಲೆಗೆಸಿ ಸರ್. ಇದನ್ನ ಎಲ್ಲ ಒಂದು 20 ನಿಮಿಷನೋ ಅರ್ಧ ಗಂಟೆನಲ್ಲೋ ಎಲ್ಲ ಮಾತಾಡಿ ಮುಗಿಸುವಂತ ಖಂಡಿತ ಸಾಧ್ಯತೆ ಕಡಿಮೆ. ಆದ್ರೂ ನಿಮ್ಮ ಬಾಲ್ಯದ ಬಗ್ಗೆ ಮೊದಲು ಮಾತಾಡಬೇಕು, ಆಮೇಲೆ ಈ ಬ್ರ್ಯಾಂಡ್ ಬಗ್ಗೆ ಮಾತಾಡಬೇಕು. ಸರ್, ಬಾಲ್ಯ ಹೇಗಿತ್ತು? ನಾನು ಹುಟ್ಟಿದ್ದು ಮ್ಯಾಂಗ್ಳೂರಲ್ಲಿ. ನಮ್ಮ ಫ್ಯಾಮಿಲಿ ವೆಲ್ ನೋನ್ ಫ್ಯಾಮಿಲಿ. ನನ್ನ ತಾಯಿ ಸೈಡ್ ಏನಪ್ಪಾಯ ಫ್ಯಾಮಿಲಿ, ತಂದೆಯವರ ಸೈಡ್ ಹಾಜಿ ಚಯ್ಯಬ್ ಅಂತ ವೆಲ್ ನೋನ್, ಮಂಗಳೂರಲ್ಲಿ ವೆಲ್ ನೋನ್, ವೆರಿ ರಿಚ್ ಪೀಪಲ್. ನಾನು ಕಲ್ತದ್ದು ಎಲೋಶಿಯಸ್ ಕಾಲೇಜಲ್ಲಿ. ನಾನು BCom ಗ್ರ್ಯಾಜುಯೇಟ್ ಆಗಿ 19 ವರ್ಷ ನಾನು ನನ್ನ ತಂದೆಯವರ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೆ. ಹೆಚ್ಚಾಗಿ ಫಾರೆಸ್ಟಲ್ಲಿ, ರಿಯಲ್ ಎಸ್ಟೇಟಲ್ಲಿ. ಮಂಗಳೂರಲ್ಲಿ ಸುಮಾರು ಬಿಲ್ಡಿಂಗ್ಸ್ ಇದೆ, ತುಂಬೆ ಅಂತ, ಅದೆಲ್ಲ ನಾನು ಮಾಡಿದ್ದು. ಬ್ಯಾಂಗ್ಳೂರಲ್ಲಿ ಸಹ ಇದೆ ತುಂಬೆ, ನಾನು ಇರುವಾಗ ಮಾಡಿದ್ದು. ಆಗ ಈ ಎಕ್ಸ್ಪೀರಿಯನ್ಸ್ ನನ್ನದು ಮಂಗಳೂರಲ್ಲಿ ನನ್ನ ಫ್ಯಾಮಿಲಿ ಬಿಸ್ನೆಸ್ಸಲ್ಲಿ ಸಿಕ್ಕಿದ್ದು ವೆರಿ ವೆರಿ ಹೆಲ್ಪ್ಫುಲ್ ಅಲ್ವಾ ಎಕ್ಸ್ಪೀರಿಯನ್ಸ್. ಇಂಡಿಯಾದಲ್ಲಿ ಕೆಲಸ ಮಾಡೋದು ಈಸಿ ಇಲ್ಲ. ಟ್ಯಾಕ್ಸಸ್ ಇದೆ, ಫಾರ್ಮ್ಯಾಲಿಟೀಸ್ ಇದೆ, ಬ್ಯೂರೋಕ್ರಸಿ ಇದೆ. ಇದು ನಾವು ಕಲ್ತು ಮಾಸ್ಟರ್ ಆದರೆ ಎಲ್ಲಿ ಬೇಕಾದರೂ ಹೋಗಿ ಸರ್ವೇ ಹೋಗ್ಬೋದು. ನಿಜ ಸರ್. ಆ ಕಾಲದಲ್ಲಿ ನೀವು ಕಂಡ ಮಂಗಳೂರು ಮತ್ತು ಈಗ ನೀವು ಕಾಣ್ತಾ ಇರೋಂಥ ಮಂಗಳೂರು ತುಂಬಾ ವ್ಯತ್ಯಾಸ ಇದೆ. ಆ ಕಾಲದ ಮಂಗಳೂರನ್ನ ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ ನೋಡೋಣ. ನಮಗ್ ಗೊತ್ತಿಲ್ಲದೆ ಇರುವಂತ ವಿಚಾರಗಳನ್ನೆಲ್ಲ ಒಂದೆರಡು ಹೇಳಿ ನೋಡೋಣ. ಇಲ್ಲ, 30 ವರ್ಷ ಮುಂಚೆ ಮಂಗಳೂರು ಸಿಂಪಲ್ ಜಾಗ ಇಲ್ಲ. ಫೇಮಸ್ ಫಾರ್ ಫುಡ್, ಫೇಮಸ್ ಫಾರ್ ಗೋಳಿ ಬಜ್ಜಿ ಆ್ಯಂಡ್ ದೋಸೆ. ಒಳ್ಳೆ ಪ್ಲೇಸ್, ಫ್ರೆಂಡ್ಲಿ. ನಾನು ಕಲ್ತದ್ದು ಎಲೋಶಿಯಸಲ್ಲಿ. ಅಲ್ಲಿ ಎಲ್ಲರೂ ಫ್ರೆಂಡ್ಸ್. ನಾವು ವಿ ಸೆಲೆಬ್ರೇಟೆಡ್ ಕ್ರಿಸ್ಮಸ್, ವಿ ಸೆಲೆಬ್ರೇಟೆಡ್ ಈದ್, ವಿ ಸೆಲೆಬ್ರೇಟೆಡ್ ದೀಪಾವಳಿ ಆಲ್ಸೋ, ಆಲ್ ಟುಗೆದರ್, ಎಂಜಾಯ್ಡ್ ಲೈಫ್. ಬಟ್ ಇಟ್ ವಾಸ್ ಎ ಬ್ಯೂಟಿಫುಲ್ ಪ್ಲೇಸ್. ಈವನ್ ಟುಡೇ ಐ ಆಮ್ ಪ್ರೌಡ್ ದಟ್ ಐ ಆಮ್ ಅ ಮ್ಯಾಂಗ್ಳೂರಿಯನ್. ಓಕೆ ಸರ್, ಆ ಕಾಲದಲ್ಲಿ BCom ಡಿಗ್ರಿ ಮುಗಿಸೋದು ಅಂತಂದ್ರೆ ದೊಡ್ಡ ಸಂಗತಿ ಸರ್. ನಿಮಗೆ ಮೋಸ್ಟ್ಲಿ ಅದ್ರಲ್ಲಿ ಕಷ್ಟ ಆಗಲಿಲ್ಲ ಅಂತ ಅನ್ಸುತ್ತೆ ಅಲ್ವಾ? ಬಿಕಾಸ್ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆ ಥರ ಇದ್ದಿದ್ರಿಂದ. ಇಲ್ಲ, ಫ್ರ್ಯಾಂಕ್ಲಿ ಐ ವಾಸ್ ನಾಟ್ ಎ ವೆರಿ ಗುಡ್. ನಾನು ಒಳ್ಳೆ ಸ್ಟೂಡೆಂಟ್ ಅಲ್ಲ. ಮತ್ತು ಆಗ ಡಿಗ್ರಿ ಬೇಕಂತ ನಾನು ಕಲಿತು ಕಂಪ್ಲೀಟ್ ಮಾಡಿದೆ. ಯಾಕಂದರೆ ನನ್ನ ಇಂಟೆನ್ಷನ್ ಇದ್ದದ್ದು ನಾನು ಬಿಸ್ನೆಸ್ ಮಾಡ್ತೇನೆ ಅಂತ. ಸೊ ಡಿಗ್ರಿ ವಾಸ್ ಓನ್ಲಿ ಅ ಸ್ಟೆಪ್ ಟುವರ್ಡ್ಸ್ ಬಿಸ್ನೆಸ್.
Yeah, but I was clever. I was exposed. ಸರ್, ಈ ವ್ಯವಹಾರ ಅಂದ್ರೆ ನೀವು ಟಿಂಬರ್ ಮರ್ಚೆಂಟ್ ಆಗಿದ್ರಿ ಅಲ್ವಾ? ಮತ್ತೆ ನೀವು ರಿಯಲ್ ಎಸ್ಟೇಟ್ ಕೂಡ ಮಾಡ್ತಾ ಇದ್ರಿ. ಹೌದು. ಆ ಕಾಲದಲ್ಲಿ ರಿಯಲ್ ಎಸ್ಟೇಟ್ ಮಾಡುವಂಥದ್ದು ಅಂದ್ರೆ ಅದೇ ಜಾಗ ಖರೀದಿ ಮಾಡೋದು, ಇನ್ಯಾರಿಗೂ ಮಾರಾಟ ಮಾಡೋದು, ಅದರಿಂದ ಬಂದಂತ ಲಾಭವನ್ನ ಗಳಿಸೋದು, ಇದೇ ತರ ಅಲ್ವಾ? ಅದೇ ಈಗ ಬದಲಾಗಿದೆ ಸರ್. ಆಗಿನ ರಿಯಲ್ ಎಸ್ಟೇಟ್ ಟಿಂಬರ್ ಅದು ಹೇಗಿತ್ತದು? ಇಲ್ಲ, ಆಗ ಸಹ ನಾನು ಸ್ಟಾರ್ಟ್ ಮಾಡುವಾಗ, ನಾನು ಇಲ್ಲಿ ಇರುವಾಗ ನಮ್ಮದು ಬಿಸ್ನೆಸ್ ಸ್ವಲ್ಪ ದೊಡ್ಡದೆ. ಟಿಂಬರ್ ವಾಸ್ ಹ್ಯೂಜ್. ಐ ವಾಸ್ ನಂಬರ್ ಒನ್ ಇನ್ ಮೈ ಬಿಸ್ನೆಸ್ ಇನ್ ಮ್ಯಾಂಗ್ಳೂರ್. ಐ ವಾಸ್ ಆಲ್ಸೋ ಇನ್ ರಿಯಲ್ ಎಸ್ಟೇಟ್ ಆಸ್ ಬಿಗ್ ಆಸ್ ಈಗ ಇನ್ಲ್ಯಾಂಡ್. ಇವರೆಲ್ಲ ನನ್ನೊಟ್ಟಿಗಿದ್ದವರು. ಆ ಟೈಮಲ್ಲಿ ನಾವು ದೊಡ್ಡ ಬಿಸ್ನೆಸ್, ಒಂದೇ ಸರ್ತಿ 7-7 ಬಿಲ್ಡಿಂಗ್ ಕಟ್ತಾ ಇದ್ದೇವೆ ಆ ಟೈಮಲ್ಲಿ. ನಮ್ಮ ಹೆಸರು ಒಳ್ಳೆದಿತ್ತು, ಮಾರ್ಕೆಟಿಂಗ್ ಈಸಿ ಇತ್ತು, ಮತ್ತು ಗಲ್ಫಲ್ಲಿ ಕನೆಕ್ಷನ್ ಇತ್ತು. ಆಗ ಗಲ್ಫಿಂದ ಕಸ್ಟಮರ್ಸ್ ಬರ್ತಿದ್ರು. ಅಲ್ಲ, ಡೆಫಿನೆಟ್ಲಿ ಚೇಂಜ್ ಆಗಿದೆ. ಮ್ಯಾಂಗ್ಳೂರ್ ವಾಸ್ ಸಿಂಪಲ್, ಈಸಿ. ಈಗ ಸ್ವಲ್ಪ ಕಾಂಪಿಟೇಷನ್ ಇದೆ, ಸ್ಯಾಚುರೇಟ್ ಆಗಿದೆ, ದೊಡ್ಡದಾಗಿದೆ, ಪಾಪ್ಯುಲೇಷನ್ ಹೆಚ್ಚಾಗಿದೆ. ಸರ್, ನೀವು ಎಷ್ಟು ಮಂದಿ ಮಕ್ಕಳು? ನನಗೆ ನಾವು ಟೋಟಲ್ 4. 2 ಬ್ರದರ್ಸ್, ಸಲಾಂ ಮತ್ತು ಅಶ್ರಫ್ ಅಂತ, ಮತ್ತೆ ಒಂದು ಸಿಸ್ಟರ್ ಶಬಾನ್ ಅಂತ. ನೀವು ಮೂರನೇವರು? 3. ಅಲ್ಲಿ ನಾನು ಎಲ್ಡೆಸ್ಟ್. ಓಕೆ. ನಾನು ಎಲ್ಡೆಸ್ಟ್. ಓಕೆ. ಆಮೇಲೆ ನೀವು 97ಗೆ ಗಲ್ಫಿಗೆ ಹೋಗ್ತೀರಾ? ಹೌದು. ಗಲ್ಫ್ ಅಂದ್ರೆ UAE ಹೋಗ್ತೀರಾ? ಸೊ ಅಲ್ಲಿ ಹೋದಂತ ಉದ್ದೇಶ ಏನಿತ್ತು? ಅಲ್ಲಿ ವ್ಯವಹಾರ ಮಾಡಬೇಕು ಅಂತ ಹೊರಟಿದ್ದು ಅಥವಾ ಬಿಕಾಸ್ ಇಲ್ಲೆಲ್ಲ ನಿಮ್ಗೆ ಚೆನ್ನಾಗೇ ಇತ್ತಲ್ವಾ? ಅದೇ. ಬಟ್ ಆದ್ರೂ ನೀವು ಅಲ್ಲಿಗೆ ಹೊರಟ್ರಿ, ಯಾಕಾಗಿ? ಇಲ್ಲ, ನಾನು ಸುಮಾರು ಟ್ರಾವೆಲ್ ಮಾಡ್ತಿದ್ದೆ. ನಮ್ಮ ಟಿಂಬರ್ ಬಿಸ್ನೆಸ್ಸಲ್ಲಿ ಬರೀ ಇಂಡಿಯಾದಲ್ಲಿ ಅಲ್ಲ, ನಾವು ಮಲೇಷ್ಯಾದಲ್ಲಿ ಇಂಪೋರ್ಟ್ ಮಾಡ್ತಿದ್ದೇವೆ, ಪಪ್ಪಾ ನ್ಯೂಗಿನಿ ಇಂಪೋರ್ಟ್ ಮಾಡ್ತಿದ್ದೆ, ಆಫ್ರಿಕಲ್ಲಿ ಇಂಪೋರ್ಟ್ ಮಾಡ್ತಿದ್ದೆ. ಆಗ ನನ್ನ ತಮ್ಮ ಅವರು ಅಶ್ರಫ್ ಅಂತ, ಈ ವಾಸ್ ಅ ವೆರಿ ಸಕ್ಸಸ್ಫುಲ್ ಮ್ಯಾನ್ ಇನ್ ಗಲ್ಫ್. ವೆರಿ ಸಕ್ಸಸ್ಫುಲ್. ಯಾವುದರಲ್ಲಿ? ಟಿಂಬರಲ್ಲಿ. ಸೊ ನಾನು ಹಾಗೆ ಅವರನ್ನು ವಿಸಿಟ್ ಮಾಡಲಿಕ್ಕೆ ಅಲ್ಲಿ ಹೋಗಿದ್ದು. ಆಗ ಅವರು ನನಗೆ ಸ್ವಲ್ಪ ಶೇಕ್ಸನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದರು, ದೊಡ್ಡ ಶೇಕ್ಸ್. ಸೊ ಈ ಶೇಕ್ ಇಂಟ್ರಾಕ್ಷನಲ್ಲಿ ಅವ್ರು ಕೇಳಿದರು, ಕ್ಯಾನ್ ಯು ಸಜೆಸ್ಟ್ ಸಮ್ ಗುಡ್ ಬಿಸ್ನೆಸ್ ಫಾರ್ ಅಸ್ ವಿಚ್ ವಿಲ್ ಹ್ಯಾವ್ ಮಲ್ಟಿಪಲ್ ಇಫೆಕ್ಟ್ಸ್ ಆನ್ ದ ಇಕಾನಮಿ? ಏನಾದರೂ ಒಂದು ಒಳ್ಳೆ ಬಿಸ್ನೆಸ್ ಹೇಳಿ, ಅದೆಲ್ಲ ನಮಗೆ ಪ್ರಯೋಜನ ಆಗಬೇಕಂತ. ನಾನು ಹೇಳಿದೆ, ನೀವೊಂದು ಮೆಡಿಕಲ್ ಸ್ಕೂಲ್ ಮತ್ತು ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿ. ಅವ್ರು ಕೇಳಿ ಎಂತ ಆಗ್ತದೆ? ಎಲ್ಲ ಫ್ಲರಿಶ್ ಆಗ್ತದೆ. ಟ್ಯಾಕ್ಸಿ ವಿಲ್ ಡೂ ವೆಲ್, ರೆಸ್ಟೋರೆಂಟ್ಸ್ ವಿಲ್ ಡೂ ವೆಲ್, ಹೋಟೆಲ್ಸ್ ವಿಲ್ ಡೂ ವೆಲ್, ದ ಕಂಟ್ರಿ ವಿಲ್ ಬೆನಿಫಿಟ್. ಅಪಾರ್ಟ್ ಫ್ರಮ್ ದ್ಯಾಟ್ ಯು ವಿಲ್ ಬಿಕಮ್ ವೆರಿ ವೆಲ್ ನೋನ್ ಇಂಟರ್ನ್ಯಾಷನಲಿ ಅಂತ. ಮೆಡಿಕಲ್ ಕಾಲೇಜ್ ಮಾಡಿದರೆ ಯು ವಿಲ್ ಬಿಕಮ್ ಫೇಮಸ್ ಇಂಟರ್ನ್ಯಾಷನಲಿ. ಸಾಕ ಅವರು ಶೇಕ್ಸ್ ಎಲ್ಲ ಸಿಂಪಲ್ ಜನರು, ಬಟ್ ಪವರ್ಫುಲ್ ಅಲ್ಲ. ಅವರ ಕಂಟ್ರಿ ನಾವು ಕೇಳ್ಪಟ್ಟಿದ್ದೇವೆ ಸರ್, ಅವ್ರ ಹತ್ರ ಹೋಗೋದೇ ಕಷ್ಟ, ನಿಂತು ಮಾತಾಡೋದು ಇನ್ನೂ ಕಷ್ಟ ಅಂತ. ಬಟ್ ಆ ಕಾಲದಲ್ಲೇ ನಿಮ್ಗೆ ಅವ್ರ ಭೇಟಿ ಆಯ್ತು. ಆಗ ಈಗ ಸಹ ನಮ್ಗೆ ಆಕ್ಸೆಸ್ ಇದೆ ಶೇಕ್ಸ್ ಎಲ್ಲ, ಬಿಕಾಸ್ ವಿ ಆರ್ ಡೂಯಿಂಗ್ ಗುಡ್, ವಿ ಆರ್ ಡೂಯಿಂಗ್ ಓನ್ಲಿ ಗುಡ್ ಫಾರ್ ದ ಕಂಟ್ರಿ. ಸೊ ಅವ್ರು ಹೇಳಿದ್ರು, ನೀನು ಮಾಡಂತ. ಸರ್ ಶೇಕ್, ನಾನು ಟಿಂಬರ್ ಮರ್ಚೆಂಟ್, ನಾನು ರಿಯಲ್ ಎಸ್ಟೇಟ್ ಡೆವಲಪರ್, ಹೇಗೆ ನಾನು ಇಲ್ಲ, ನೀನು ಮಾಡಿ, ನಾನು ಸಪೋರ್ಟ್ ಮಾಡಿದೆ. ನಾನು ಶೇಕ್ ಶೇಕ್ ಅಂದರೆ ಮೋಸ್ಟ್ ಪವರ್ಫುಲ್. ನಾನು ಹೇಳಿದೆ ನೀವು ಮಾಡಬೇಕಷ್ಟೇ. ಸೊ ನನಗೆ ಥಾಟ್ ಬಂತು, ಇದು ದೇವರು ನನಗೆ ಒಂದು ಆಪರ್ಚುನಿಟಿ ಕಲಿಸಿದಂತೆ ಥ್ರೂ ಶೇಕ್. ಐ ಜಂಪ್ಡ್ ಇನ್ ಟು ಇಟ್. ಐ ಸ್ಟಾರ್ಟೆಡ್. I had no balance sheet, no address, no visa, no knowledge, but still I jumped into it. And alhamdulillah, it succeeded. ಬಟ್ ಸರ್, ಒಂದು ನಾನು ಹೇಳಬೇಕು, ಒಂದು ಕ್ಷೇತ್ರನೇ ಬೇರೆ ಇರುತ್ತೆ ಸರ್. ಈಗ ಉದಾಹರಣೆಗೆ, ಈಗ ನಮ್ದೇ ಮಾಧ್ಯಮ ಕ್ಷೇತ್ರ ಅಂತ ಇಟ್ಕೊಳ್ಳಿ. ನಾವು ಒಂದು 10-20 ವರ್ಷ ಇದ್ರಲ್ಲಿ ಕೆಲಸ ಮಾಡಿ ಇನ್ಯಾವುದೋ ಉದ್ಯಮಕ್ಕೆ ಹೋಗ್ಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಒಂದು ಗಟ್ಸ್ ಬೇಕು, ಧೈರ್ಯ ಬೇಕು, ಹಣ ಬೇಕು, ಏನಂತ ಗೊತ್ತಿಲ್ಲ. ಬಟ್ ಇದನ್ನೆಲ್ಲ ಮಾಡೋದಕ್ಕೆ ಹೋಗುವಾಗ ಬೇಕಾದಂತ ಒಂದು ಗುಂಡಿಗೆ ಅಂತ ಹೇಳ್ಬೋದು. ಕಾನ್ಫಿಡೆನ್ಸ್ ಅದ್ ಬಂದಿರೋದಾದ್ರೆ ಹೇಗೆ ನಿಮ್ಗೆ? ಬಿಕಾಸ್ ಅವರು ಶೇಕ್ ಏನೋ ಹೇಳಿದ್ರಪ್ಪ, ನಾಳೆ ಹೆಚ್ಚು ಕಡಿಮೆ ಆದ್ರೆ. ನೀವು ಹೇಳುದೆಲ್ಲ ಕರೆಕ್ಟ್. ನನ್ನ ಹತ್ರ ದುಡ್ಡು ಇರಲಿಲ್ಲ, ಬ್ಯಾಲೆನ್ಸ್ ಶೀಟ್ ಇರಲಿಲ್ಲ, ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಹೊಸ ಕಂಟ್ರಿ. ಆ ಥರ ಗಟ್ಸ್ ಇತ್ತು. ಗಟ್ಸ್ ಶೇಕ್ ಹೇಳಿದ್ರೆ ಮಾಡುವಂತ. ಅವರಿಗೆ ಹೋಗಿ ರಿಪೋರ್ಟ್ ಮಾಡ್ತಿದ್ದೆ ವೀಕ್ಲಿ, ಶೇಕ್ ಹೀಗಾಯ್ತು ಆಯ್ತು ಮಾಡು, ನೀವು ದುಡ್ಡಿಲ್ಲ, ಬ್ಯಾಂಕಿಗೆ ಫೋನ್ ಮಾಡಿ ಹೇಳು ದುಡ್ಡು ಕೊಡೋನಿಗೆ ಅಂತ. ಇವರು ಯಾರು? ಹೊಸ ರೆಸಿಡೆಂಟ್ ಆಫ್ UAE, ನೋ ವೀಸಾ, ನಥಿಂಗ್. ಬಟ್ ಬಿಕಾಸ್ ಶೇಕ್ ಟೋಲ್ಡ್ ಪ್ರಾಜೆಕ್ಟ್ ಈಸ್ ಗುಡ್, ಫೈನಾನ್ಸ್ ಮಾಡಿದ್ರು.
ಅಲ್ಲ, ಫಸ್ಟ್ ಡೇ ನಾವು ಫೌಂಡೇಶನ್ ಹಾಕಿದ್ದು 19th of March 1998 ಅಲ್ಲಿ ನಮ್ಮ ಬಿಲ್ಡಿಂಗ್ಗೆ ಫೌಂಡೇಶನ್ ಹಾಕಿದ್ದು. ಸರ್ 97 ನೀವು ಹೋದ್ರೆ 98 ಅಲ್ಲಿ ಫೌಂಡೇಶನ್ ಹಾಕಿದೆ. ಆ ದಿವಸ ನಾವು ನ್ಯೂಸ್ ಪೇಪರ್ ಅಲ್ಲಿ ಫೋಟೋ ಎಲ್ಲ ಬಂತು, ಫ್ರಂಟ್ ಪೇಜ್, ನ್ಯೂ ಮೆಡಿಕಲ್ ಕಾಲೇಜ್ ಕಮಿಂಗ್ ಅಪ್ ಇನ್ ಅಜ್ಮಾನ್ ಅಂತ. 1000 ಅಪ್ಲಿಕೇಶನ್ ಬಂತು, 1000 ಅಪ್ಲಿಕೇಶನ್ಸ್. ಓನ್ಲಿ ಡಿಫರೆನ್ಸ್ ವಾಸ್ ನಾವು ಪ್ರೊಫೆಷನಲ್ಸ್. We took consultants, we did feasibility, we studied Indian population in the Gulf. ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಸಿಕ್ಕಿತ್ತು, 25,000 ಸ್ಟೂಡೆಂಟ್ಸ್ ಗ್ರ್ಯಾಜುಯೇಟ್ ಆಗ್ತಾರಂತೆ ಗಲ್ಫಲ್ಲಿ. ಸೊ ನಮಗೆ ಬೇಕಾದದ್ದು ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ ಅಷ್ಟೇ, ಥೌಸಂಡ್ಸ್ ಏನಿಲ್ಲ. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಇಂಡಿಯನ್ಸ್ ಟು ಕಮ್. ಇಂಡಿಯನ್ಸ್ ವೆರಿ ಮಿನಿಮಮ್ 11-12%, ಎಲ್ಲ ಫಾರಿನರ್ಸ್, ಎಲ್ಲ ಅರಬ್ಸ್. At each time, every year different population structure different ಆಗ್ತಾ ಹೋಯಿತು. ಒಂದೊಂದು ಟೈಮಲ್ಲಿ ಅಮೆರಿಕನ್ಸ್ 11%, ಒಂದೊಂದು ಟೈಮಲ್ಲಿ UK ಸ್ಟೂಡೆಂಟ್ಸ್ 12%, ಬೇರೆ ಬೇರೆ ನ್ಯಾಷನಾಲಿಟಿ ಲೀಡಿ. ಈಗ ಇಂಡಿಯನ್ಸ್ ಹೆಚ್ಚಾಗಿದ್ದಾರೆ. ರೀಸೆಂಟ್ಲಿ 2018 ಈ ನೀಟ್ ಸ್ಟಾರ್ಟ್ ಆಯ್ತು ಇಲ್ಲಿ. ಇದು ಎಸ್ಕೇಪ್ ಆಗಲಿಕ್ಕೆ ಎಲ್ಲ ಇಂಡಿಯನ್ಸ್ ಅಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ನಮ್ಮದು ಪಾಪ್ಯುಲೇಷನ್ ಇಂಡಿಯನ್ಸ್ 38% ಏನೋ ಇದೆ ಈಗ. ಆದರೆ ಮೆಜಾರಿಟಿ ಫಾರಿನರ್ಸ್, ಯಾರು ಬ್ರಿಟಿಷರ್ಸ್, ಅಮೆರಿಕನ್ಸ್. ಈ ಒಂದೊಂದೇ ಹೆಜ್ಜೆ ಇಟ್ಟ ಬಗೆ ಅಂದ್ರೆ ಒಬ್ರು ಸ್ಕಾಲರ್ ಅವ್ರ ಹೆಸರು ನೆನಪಾಗ್ತಿಲ್ಲ ಸರ್, ಯು ಡೋಂಟ್ ಹ್ಯಾವ್ ಟು ಸಿ ದ ಹೋಲ್ ಮೌಂಟೇನ್ ಬಟ್ ಯು ಟೇಕ್ ದ ಫಸ್ಟ್ ಸ್ಟೆಪ್ ಅಂತ. ಸೊ ಈ ಒಂದು ಹೆಜ್ಜೆ ಇಟ್ಟು ಮುಂದೆ ಹೋಗುವಂತಹ ಈ ಚಾಕಚಕ್ಯತೆ ಬಗ್ಗೆ ಸರ್ ಅದನ್ನ ಹೇಳಿ. ಅಂದ್ರೆ ಈ ಮಲ್ಟಿಪಲ್ ಕೆಲಸಗಳನ್ನ ಮಾಡ್ತಾ ಇದನ್ನೆಲ್ಲ ಮಾಡಿದ್ದು, ಅಥವಾ ಒಂದೊಂದೇ ಹೆಜ್ಜೆ ಇಡ್ತಾ ಹೋಗಿದ್ದು, ಒಂದ್ರಲ್ಲಿ ಸಕ್ಸಸ್ ಕಂಡು ಇನ್ನೊಂದಕ್ಕೆ ಹೋಗಿದ್ದು? ಅಲ್ಲ, ಅದು ಟ್ರೂ. ಅದು ನಾವು ಮೆಡಿಕಲ್ ಕಾಲೇಜ್ ಸಕ್ಸಸ್ಫುಲ್ ಆಯ್ತು. 1000 ಅಪ್ಲಿಕೇಶನ್ ಬಂತು, 100 ಸ್ಟೂಡೆಂಟ್ಸ್ ಅಡ್ಮಿಟ್ ಮಾಡಿದೆ. ನಮ್ಮದು ಸ್ಟಾಫಿಂಗ್ ಸ್ವಲ್ಪ ಚೇಂಜ್ ಮಾಡಿದ್ವಿ ನಾವು. ಫಸ್ಟ್ ಇಂಡಿಯನ್ಸ್ ಅಂತ ನೆನೆಸಿ ಎಲ್ಲ ಸ್ಟಾಫಿಂಗ್ ಮಾಡಿದ್ವಿ, ಮತ್ತು ಅರಬ್ಸ್ ಬೇಕು, ಫಾರಿನರ್ಸ್ ಬೇಕು ಅಂತ. ನಮಗೆ ಈ ಟುಡೇ ವಿ ಹ್ಯಾವ್ ಅಬೌಟ್ 4,000 ಪೀಪಲ್ ವರ್ಕಿಂಗ್, 4,000. ಆ್ಯಂಡ್ ನ್ಯಾಷನಾಲಿಟೀಸ್ 55 ನ್ಯಾಷನಾಲಿಟೀಸ್, ಇಂಡಿಯನ್ಸ್ ಎಲ್ಲ ನ್ಯಾಷನಾಲಿಟೀಸ್ ಇದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಆಲ್ಮೋಸ್ಟ್ 500 ಡಾಕ್ಟರ್ಸ್ ಇದ್ದಾರೆ ನಮ್ಮ ಗ್ರೂಪಲ್ಲಿ. ಎಲ್ಲ 1 by 1 ಆಗಿದೆ. ನಾವು ಕಾಲೇಜ್ ಸಕ್ಸಸ್ ಆಯಿತು, ಮತ್ತು ನೆಕ್ಸ್ಟ್ ನಾವು ಹಾಸ್ಪಿಟಲ್ ಕಟ್ಟಿದ್ವಿ, 150 ಬೆಡೆಡ್ ಹಾಸ್ಪಿಟಲ್ ಇನ್ ಅಜ್ಮಾನ್. ಆಗ ಜನರು ಹೇಳಿದ್ವಿ ಅಂತ ನಿಮಗೆ ಹುಚ್ಚ ಅಂತ, ಇಷ್ಟು ಪಾಪ್ಯುಲೇಷನ್ ಇಲ್ಲ. UAE ಪಾಪ್ಯುಲೇಷನ್ ಕಡಿಮೆ. UAE ಪಾಪ್ಯುಲೇಷನ್ ಈಸ್ ಈಕ್ವಲ್ ಟು ಮ್ಯಾಂಗ್ಳೂರ್ ಪಾಪ್ಯುಲೇಷನ್, 10 lakhs ಈಕ್ವಲ್ ಟು ಮ್ಯಾಂಗ್ಳೂರ್ ಪಾಪ್ಯುಲೇಷನ್. ಸೊ ನಾಟ್ ಈಸಿ, ಬಟ್ ವಿ ವರ್ ರಿಸ್ಕ್ ಟೇಕರ್, ಸ್ವಲ್ಪ ಗಟ್ಸ್ ಹೆಚ್ಚು, ಹೈ ರಿಸ್ಕ್ ಟೇಕಿಂಗ್ ನೇಚರ್ ಆ್ಯಂಡ್ ಗುಡ್ ಇಂಟೆನ್ಷನ್. ಒಳ್ಳೆ ಇದರಲ್ಲಿ ಅದು ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ಗೆ ಹಾಸ್ಪಿಟಲ್ ಬೇಕು. ಸೊ ವಿ ಡಿಡ್ ಇಟ್ ಸಕ್ಸೀಡೆಡ್ ಬಿಗ್ ಟೈಮ್. ವಿ ವರ್ ದ ನಂಬರ್ 1 ಹಾಸ್ಪಿಟಲ್ ಇನ್ ದ ಕಂಟ್ರಿ. 2000 ಔಟ್ ಪೇಷಂಟ್ಸ್, 600 ಡೆಲಿವರೀಸ್ ಪರ್ ಮಂತ್, ಬೇಬೀಸ್. ಸೊ ವಿ ಬಿಕೇಮ್ ನಂಬರ್ 1. ಸೊ 1 by 1 ಹಾಸ್ಪಿಟಲ್ ಸಕ್ಸೀಡ್. ಸ್ವಲ್ಪ ದುಡ್ಡು ಮಾಡಿದ್ವಿ ಅದರಿಂದ. ಅದು ನೆಕ್ಸ್ಟ್ 2nd ಹಾಸ್ಪಿಟಲ್, 3rd ಹಾಸ್ಪಿಟಲ್. ಈಗ ನಮಗೆ 7 ಹಾಸ್ಪಿಟಲ್ಸ್ ಆಪರೇಷನಲ್ ಇದೆ. ಈಗ 2 ಕಟ್ತಾ ಇದ್ದೇವೆ ಅಲ್ಲಿ. ಒಂದು ಮೆಂಟಲ್ ಹಾಸ್ಪಿಟಲ್, ಸೈಕ್ಯಾಟ್ರಿಕ್ ಹಾಸ್ಪಿಟಲ್, ಒಂದು ವೆಟನರಿ ಹಾಸ್ಪಿಟಲ್ ಕಟ್ತಾ ಇದ್ದೇವೆ. ಅಪಾರ್ಟ್ ಫ್ರಮ್ ದ್ಯಾಟ್ ವಿ ಹ್ಯಾವ್ 6 ಮೆಡಿಕಲ್ ಸೆಂಟರ್ಸ್. ವಿ ಹ್ಯಾಡ್ ಮೋರ್. ಕೋವಿಡ್ ಟೈಮಲ್ಲಿ ನಮಗೆ ಸ್ವಲ್ಪ ಸ್ಲೋ ಡೌನ್ ಆಯಿತು. 6 ಮೆಡಿಕಲ್ ಸೆಂಟರ್ಸ್, 40 ಫಾರ್ಮಸೀಸ್, 5 ಲ್ಯಾಬೋರೇಟರೀಸ್ ನಮ್ಮ ಈ ಫೀಲ್ಡಲ್ಲಿ. ಕಾಲೇಜಸ್ ಈಗ 8 ಕಾಲೇಜ್ ಇದೆ ನಮ್ಮದು. ಮೆಡಿಕಲ್, ಡೆಂಟಲ್, ಫಾರ್ಮಸಿ, ಫಿಸಿಯೋಥೆರಪಿ, ಅಲೈಡ್ ಹೆಲ್ತ್, ನರ್ಸಿಂಗ್, AI, ವೆಟ್ನರಿ. ನಾವು ನಮ್ಮ ಪ್ಲ್ಯಾನ್ ಪ್ರಕಾರ 15 ಕಾಲೇಜಸ್ ಕಟ್ತಾ ಇದ್ದೇವೆ ನಾವು ನೆಕ್ಸ್ಟ್ 3 yearsಲ್ಲಿ. ಮೆಂಟಲ್ ಕಾಲೇಜ್, ಆಯುರ್ವೇದಿಕ್ ಕಾಲೇಜ್, ಹೋಮಿಯೋಪತಿ ಕಾಲೇಜ್, ಚೈನೀಸ್ ಮೆಡಿಸಿನ್ ಕಾಲೇಜ್, ಮತ್ತು ಇನ್ನೊಂದು ಕಲ್ನರಿ ಕಾಲೇಜ್ ಕಟ್ತಾ ಇದ್ದೇವೆ. ಇದೆಲ್ಲನೂ UAE ನಲ್ಲೇ ನಡೀತದೆ, ಎಲ್ಲ ಒಂದೇ ಪ್ಲೇಸಲ್ಲಿ. ಅಲ್ಲ, ನಾವು ಹಾಸ್ಪಿಟಲ್ಸ್ ಎಲ್ಲ ಜಾಗ ದುಬೈಯಲ್ಲಿದೆ, ಶಾರ್ಜಾದಲ್ಲಿದೆ, ರಾಸಲ್ ಖೈಮಾದಲ್ಲಿದೆ, ಉಮ್ಮುಲ್ ಕೊಯ್ನಲ್ಲಿದೆ, ಫುಜೇರಾದಲ್ಲಿದೆ. ಸರ್ ಇತ್ತೀಚಿನ ವರ್ಷಗಳಲ್ಲಿ ಅಂತ ಅನ್ಸುತ್ತೋ, ಅಥವಾ ನೀವು ಯು ಹ್ಯಾವ್ ಟು ಕರೆಕ್ಟ್ ಮಿ ಸರ್, ಏನಂತಂದ್ರೆ ನೀವು ಮಾಧ್ಯಮ ಕ್ಷೇತ್ರಕ್ಕೂ ಬಂದ್ರಿ, ನೀವು ಹಾಸ್ಪಿಟಾಲಿಟಿಗೂ ಬಂದ್ರಿ, ಆಮೇಲೆ ಇನ್ನಿತ್ಯಾದಿ ಸಂಶೋಧನೆ ಇದಕ್ಕೆಲ್ಲನೂ ಬಂದ್ರಿ. ಸೊ ಈ ಮಾಧ್ಯಮ ಮತ್ತೆ AI ಅಂತಾನೂ ನೀವು ಹೇಳಿದ್ರಿ. ಇದೆಲ್ಲದ್ರ ಬಗ್ಗೆ ನಿಮ್ಮ ಆಸಕ್ತಿ ಸ್ವಲ್ಪ ಹೇಳ್ಬೋದಾ?
ಇಲ್ಲ, ನಮ್ದು ಮೇನ್ ಬಿಸ್ನೆಸ್, ಕೋರ್ ಬಿಸ್ನೆಸ್ ಇಸ್ ಎಜುಕೇಶನ್ ಅಂಡ್ ಹೆಲ್ತ್ ಕೇರ್. ಹೆಲ್ತ್. ಈಗ ನೀವು ಹೇಳೋದು ಫಾರ್ಮಸಿ is subsidiary. Yeah. When you have a hospital, you need a pharmacy. Pharmacy, yeah. When you have a hospital, you need a laboratory. So Yeah. we built it for that purpose. Yeah, yeah. But we've branded it. ತುಂಬಾ ಲ್ಯಾಬ್ಸ್ ಅಂತ ಮಾಡಿ ಅದನ್ನು ಮಾರ್ಕೆಟ್ ಮಾಡಿದ್ದೇವೆ. ಆ ಕಾಲದಲ್ಲಿ ಯಾರು ನಮ್ಮ ಸ್ಟೈಲಲ್ಲಿ ಮಾಡಲಿಲ್ಲ. Okay. ಅವರಿಗೆ ಒಂದು ಹಾಸ್ಪಿಟಲ್ ಇತ್ತು, ಅವ್ರು ನೋಡ್ತಾ ಇದ್ರು. ನಾವು ಇದು ಬ್ರ್ಯಾಂಡ್ ಮಾಡಿ ಇದೆಲ್ಲ ಮಾಡಿ, ನಮ್ಮ ಹತ್ರ 60 ಫಾರ್ಮಸಿ ಇತ್ತು. ಕೋವಿಡ್ ಟೈಮಲ್ಲಿ ಸ್ವಲ್ಪ ಡಲ್ ಆಗಿ 40 ಒಳ್ಳೆ ಫಾರ್ಮಸಿ ನಾವು ಇಟ್ಕೊಂಡು ಮೇಂಟೈನ್ ಮಾಡಿದೆ, ಬ್ರೆಸ್ಟಲ್ಲಿ ಇದು ಮಾಡಿದೆ. ಸೇಮ್ ವೇ ನೀವು ಹೇಳಿ AI ಅಂತ. AI ಇನ್ ಹೆಲ್ತ್ ಕೇರ್ ಇಸ್ ಅ ನ್ಯೂ ಥಿಂಗ್. ವಿ ಆರ್ ಡೂಯಿಂಗ್ ನಾವು ಲಾಂಜಿವಿಟಿ ಅಂತ, ವೆಲ್ನೆಸ್ ಲಾಂಜಿವಿಟಿ. ನಮಗೆ ನಮ್ಮ ಸ್ವಂತ ಚೈನ್ ಆಫ್ ಹೆಲ್ತ್ ಕ್ಲಬ್ಸ್ ಇತ್ತು, ಬಾಡಿ ಆ್ಯಂಡ್ ಸೋಲ್ ಅಂತ. ಓಕೆ. ಸೊ ಲಾಂಜಿವಿಟಿ ವಿ ಆರ್ ಡೂಯಿಂಗ್, ಇಟ್ಸ್ ಆಲ್ ಬಿಸ್ನೆಸ್ ಓಕೆ ರಿಲೇಟೆಡ್ ಟು ಎಜುಕೇಶನ್, ಹೆಲ್ತ್ ಕೇರ್. ಸೊ ದಿ ಪ್ರೈವೇಟ್ ಯೂನಿವರ್ಸಿಟಿ ಗಲ್ಫ್ ರಾಷ್ಟ್ರಗಳಲ್ಲಿ ಯು ಆರ್ ದ ಓನ್ಲಿ ಪರ್ಸನ್, ಓನ್ಲಿ ಒನ್ ರೈಟ್ ನೌ. ರೈಟ್ ನೌ. ಇದು ಪ್ಯೂರ್ಲಿ ಫ್ರಮ್ ಆಲ್ಮೈಟಿ ಲಕ್. ಈಗ ಯಾರು ಟ್ರೈ ಮಾಡಿ ಯಾರಿಗೆ ಆಗಲಿಲ್ಲ. ಓಕೆ. ಇದು ಯಾವ ವರ್ಷದಲ್ಲಿ ಆಗಿರೋದು ಯೂನಿವರ್ಸಿಟಿ? ಅಲ್ಲ, ನಾವು ಸ್ಟಾರ್ಟ್ ಮಾಡಿದ್ದು 97, 98 ಅಲ್ಲಿ. ಓಕೆ. ಇಟ್ ಫ್ರಮ್ ಅ ಗಲ್ಫ್ ಮೆಡಿಕಲ್ ಕಾಲೇಜ್ ಇಟ್ ಬಿಕೇಮ್ ಯೂನಿವರ್ಸಿಟಿ ಇನ್ 2007. ಓಕೆ. ಸೊ ಅದರ ಅಂಡರೇ ಈ ತುಂಬೆ ಗ್ರೂಪ್ಸ್ ಅಂಡರೇ ಈ ಯೂನಿವರ್ಸಿಟಿ ಎಲ್ಲ ಬರುತ್ತೆ, ಎಲ್ಲ ಬಂತೆ. ಓಕೆ. ಸೊ ಇನ್ನು ನಾವು ಸ್ವಲ್ಪ ಡೈವರ್ಟ್ ಮಾಡ್ತೇನೆ ಸರ್. UAE ಬಗ್ಗೆ ತುಂಬಾ ಮಾತನಾಡಿದ್ರಿ, ನೀವು ಬ್ರ್ಯಾಂಡ್ ಅಂತ 2-3 ಸಲ ಹೇಳಿದ್ರಿ. ಈ ತುಂಬೆ ಅನ್ನೋ ಹೆಸರನ್ನ ಬ್ರ್ಯಾಂಡ್ ಮಾಡಿದ ಪ್ರಮುಖರಲ್ಲಿ ನೀವೇ ಒಬ್ರು. ನೀವೇ ಒಬ್ರು ಅನ್ನೋದಕ್ಕಿಂತ ಪ್ರಾಯಶಃ ನೀವು ಒಬ್ರೇ ಅಂತ ಹೇಳ್ಬೋದು. ಶರ್ಟ್ಸ್ ಗಳಲ್ಲಿ ನಿಮ್ಮ ಎಲ್ಲಿ ನೋಡಿದ್ರು ತುಂಬೆ ಅನ್ನೋ ಊರನ್ನ ನೀವು ಹೆಗ್ಲ ಮೇಲೆ ಹೊತ್ಕೊಂಡು ಹೆಗ್ಲ ಮೇಲೆ ಹೊತ್ಕೊಂಡು ನೀವು ತಿರುಗ್ತಾ ಇದ್ರಿ. ಮತ್ತೆ ನನಗನ್ಸುತ್ತೆ ಸರ್, ಕರ್ನಾಟಕದಕ್ಕಿಂತ ಹೊರ ರಾಷ್ಟ್ರಗಳಲ್ಲೇ ನೀವು ತುಂಬೆಯನ್ನ ಜಾಸ್ತಿ ಬ್ರ್ಯಾಂಡ್ ಮಾಡಿದ್ದೀರ ಅಂತ. ಸಾಮಾನ್ಯ ಹೆಸರಿನ ಮುಂದೆ ಊರಿನ ಹೆಸರು ಇರ್ತದೆ, ಆದ್ರೆ ನಿಮ್ದು ಹಾಗಲ್ಲ. ನಿಮ್ಮ ಹೆಸರಿನ ಮುಂಚೆನೆ ಊರಿನ ಬಗ್ಗೆ ಪ್ರೀತಿ 1-2 ಮಾತಲ್ಲಿ ನೀವು ವ್ಯಕ್ತಪಡಿಸ್ಬೇಕು. ಇಲ್ಲ, ಇದೇ ಒಂದು ಸ್ಟೋರಿ. ನಮ್ಮ ಫ್ಯಾಮಿಲಿಯಲ್ಲಿ ಸಾಧಾರಣ ಎಲ್ಲ, ಈಗ ಫಾರ್ ಎಕ್ಸಾಂಪಲ್ ನನ್ನ ಎನಪಾಯ ಫ್ಯಾಮಿಲಿಯಲ್ಲಿ ಎಲ್ಲ ಎಲ್ಡೆಸ್ಟ್ ಸನ್ನಿಗೆ ಮೊಯ್ದೀನ್ ಅಂತ ಹೆಸರು. ಯಾಕೆಂದ್ರೆ ಗ್ರ್ಯಾಂಡ್ ಫಾದರ್ ಹೆಸರು ಮೊಯ್ದೀನ್. ಓಕೆ. ನನ್ನ ತಂದೆಯವರ ಫ್ಯಾಮಿಲಿಯಲ್ಲಿ ನಾವು ತಂದೆಯವರಿಗೆ 11 ಬ್ರದರ್ಸ್ ಸಿಸ್ಟರ್ಸ್ ಇದ್ರು. ಎಲ್ಲ ಎಲ್ಡೆಸ್ಟ್ ಸನ್ನಿಗೆ ಮೊಯ್ದೀನ್ ಅಂತ ಹೆಸರು. ಬಿಕಾಸ್ ಅದು ಒಂದು ಪ್ರಾಕ್ಟೀಸ್ ಆಗ. ಕರೆಕ್ಟ್. ಮೊಯ್ದೀನ್ ಆಗ ಕನ್ಫ್ಯೂಷನ್, ಇದು ಯಾವ ಮೊಯ್ದೀನ್, ಇವರು ಯಾವ ಮೊಯ್ದೀನ್ ಅಂತ. ಸೊ ನನಗೆ 1983-84 ಅಲ್ಲಿ ಐ ಫೆಲ್ಟ್ ಐ ನೀಡ್ ಮೈ ಓನ್ ಐಡೆಂಟಿಟಿ. ಸೊ ಐ ಚೇಂಜ್ ಮೈ ನೇಮ್. ಪೀಪಲ್ ವಂಡರ್ಡ್ ವಾಟ್ ಇಸ್ ಇಟ್ ಡೂಯಿಂಗ್. ನ್ಯೂಸ್ ಪೇಪರಲ್ಲಿ ಹಾಕಿ, ಪಾಸ್ಪೋರ್ಟ್ ಚೇಂಜ್ ಮಾಡಿ, ಎಲ್ಲ ಚೇಂಜ್ ಮಾಡಿ ತುಂಬೆ ಮೊಯ್ದೀನ್ ಅಂತ ಹಾಕಿದ್ರು. ಆ ಟೈಮಲ್ಲಿ ಜನರಿಗೆ ಅರ್ಥ ಆಗಲಿಲ್ಲ. ಬಟ್ ಐ ವಾಸ್ ಟ್ರೈಂಗ್ ಟು ಕ್ರಿಯೇಟ್ ಮೈ ಓನ್ ಐಡೆಂಟಿಟಿ. Because I didn't want to be lost one of the Moidins, B Moidin, C Moidin, Bolar Moidin, A Moidin ಅಂತ. ಆ ಟೈಮಲ್ಲಿ ನಾನು ಗಲ್ಫಿಗೆ ಹೋಗುವಾಗ ಇಂಟರ್ನೆಟ್ ಸ್ಟಾರ್ಟ್ ಆಯಿತು, ಕಂಪ್ಯೂಟರ್. ನಾನು ಸರ್ಚ್ ಮಾಡಿದ್ದೆ ತುಂಬೆ ಮೊಯ್ದೀನ್ ಅಂತ, ಒಂದೇ ಒಂದು ನೇಮ್. ಮತ್ತೆ ನಮ್ಮ ತುಂಬೆ ಸ್ಪೆಲ್ಲಿಂಗ್ ಉಂಟಲ್ಲ, ನಾರ್ಮಲ್ ಸ್ಪೆಲ್ಲಿಂಗ್ ಅಲ್ಲ. TH ಬರುತ್ತಾ? ಅಲ್ಲ, ಗವರ್ಮೆಂಟ್ ಸ್ಪೆಲ್ಲಿಂಗ್ THUMBE ಅಂತ. BE. ನಾವು ಅದು ಚೇಂಜ್ ಮಾಡಿ THUMBAY ಬಾಂಬೆ ಆಗಿ ಮಾಡಿದ್ವಿ. ಓಕೆ. ಸೊ ವೆನ್ ಐ ಚೆಕ್ಡ್ ಇನ್ ದ ಇಂಟರ್ನೆಟ್, ಓನ್ಲಿ ತುಂಬೆ ನೇಮ್ ಇಸ್ ತುಂಬೆ ಮೊಯ್ದೀನ್. ಆ ಟೈಮಲ್ಲಿ. ಈಗ ನೀವು ಸರ್ಚ್ ಮಾಡಿ, 15,000 ಹೆಚ್ಚು ಜನರು ಇದ್ದಾರೆ ತುಂಬೆ ಸರ್ ನೇಮ್. ತುಂಬೆ ಗೋಪಾಲ್, ತುಂಬೆ ರಶೀದ್, ತುಂಬೆ ಅದು. ಸೊ ಐ ವಾಸ್ ಒಂದು ಅಟ್ಯಾಚ್ಮೆಂಟ್ ತುಂಬೆ ಅಂತ. ಇನ್ಫ್ಯಾಕ್ಟ್ ಈ ಮನೆ ಉಂಟಲ್ಲ, ಇದು ಹೌದು, ದಿಸ್ ಇಸ್ ಅಬೌಟ್ ಐ ಪರ್ಚೇಸ್ಡ್ ಇನ್ 1988 ವೆನ್ ಐ ವಾಸ್ ಹಿಯರ್. ಐ ಬಾಟ್ ಎ ಹಿಲ್. ಒಂದು ಫ್ರೆಂಡ್ ಹೇಳಿದ್ರು, ಒಂದು ಹಿಲ್ ಉಂಟು, ಒಳ್ಳೆ ವ್ಯೂ ಟಾಪಲ್ಲಿ, ರೋಡ್ ಇಲ್ಲ ಅದಕ್ಕಿಂತ. ಸೊ ಆಯ್ತು, ನಾನು ಪರ್ಚೇಸ್ ಮಾಡ್ತೇನೆ ಅಂತ ಹೇಳಿದ್ವಿ. ನನಗೆ ಆ ಟೈಮಲ್ಲಿ ಈಸಿ ಟರ್ಮ್ಸಲ್ಲಿ ಸಿಕ್ಕಿತ್ತು, ರೋಡ್ ಇಲ್ಲ, ಒಳ್ಳೆ ವ್ಯೂ ಅಂತ. ಸೊ ನನ್ನ ಇಂಟೆನ್ಷನ್ ಇದು, ನಾನು ನನ್ನ ಮನೆಯಲ್ಲಿ ಕಟ್ತೇನೆ ಅಂತ. ಇದು 91 ನಾನು ಕಟ್ಟಿದ್ದು ಈ ಮನೆ. ಓಕೆ. ಸೊ ಅದಕ್ಕೆ ರೋಡ್ ಆಗಬೇಕು. 2 ಆಪ್ಷನ್ ಇತ್ತು. ಒನ್, ಮೇಕ್ ಅ ರೋಡ್ ಥ್ರೂ ಒನ್ ಥ್ರೂ ತುಂಬೆ ಇಲ್ಲಿಂದ. ಇನ್ನೊಂದು ಆ ವಿಲೇಜ್, ಯಾವುದೋ ವಿಲೇಜ್, ಫರಂಗಿಪೇಟ್ ವಿಲೇಜ್. ಇದು ನನಗೆ ಫೀಲಿಂಗ್ ಇಲ್ಲ, ತುಂಬೆ ಆಗ್ಬೇಕಂತ. ಓಕೆ.
ಸೊ ನಾನು ಈ ತುಂಬೆ ರೋಡ್ ನಾನು ಮಾಡಿದ್ದು ಇದು ಹೌದು. ಆ ಟೈಮಲ್ಲಿ. ಸೊ ಅಷ್ಟೇ ಅಟ್ಯಾಚ್ಮೆಂಟ್ ನನಗೆ ತುಂಬೆ ಅಂತ ಇಲ್ಲ. ಆಗ ನಾನು ಸುಮಾರು ಲ್ಯಾಂಡ್ ಇಲ್ಲಿ ಅಕ್ವೈರ್ ಮಾಡಿದೆ, ತುಂಬೆ ಹೌಸಿಂಗ್ ಪ್ರಾಜೆಕ್ಟ್ ಮಾಡಿದೆ. ಅಲ್ಲ, ನನ್ನ ಇದು ತುಂಬೆದು ಫೌಂಡರ್ ಇಲ್ಲಿ ನನ್ನ ಗ್ರ್ಯಾಂಡ್ ಫಾದರ್. ಅವರು ನನ್ನ ತಂದೆಯವರ ತಂದೆ, ಅವರ ಹೆಸರು ಸಹ ಮೊಯ್ದೀನ್. ಅವ್ರಿಗೆ ಇಲ್ಲಿ ಸಾಧಾರಣ 50 ಎಕರೆ ಜಾಗ ಇತ್ತು, ಮೊಯ್ದೀನ್ ಚಯಬ್ ಅಂತ. ಹೌದು. ಆಗ ಒಂದು ಪ್ರಾಕ್ಟೀಸ್ ಇತ್ತು, ನಮ್ಮ ಈ ರೈಸ್ ಜಾಗ್ರಿ ಅಲ್ಲೆಲ್ಲ ಇವರು ಇಲ್ಲಿಂದ ಸಪ್ಲೈ ಮಾಡೋದು. ಅದು ವರ್ಷಕ್ಕೆ ಇಷ್ಟಿಷ್ಟು ಇವರು ಕೊಡ್ಬೇಕಂತಂದು ಕಂಡೀಷನ್. ಅವ್ರದ್ದು ಲ್ಯಾಂಡ್ ಅವ್ರದ್ದು 1974 ಒಂದು ಲ್ಯಾಂಡ್ ರಿಫಾರ್ಮ್ಸ್ ಬರುವಾಗ ಇವರು ಡಿಕ್ಲರೇಷನ್ ಕೊಟ್ಟ ಜಾಗ ಹೋಯ್ತು. ಆದರೆ ನನ್ನ ತಂದೆಯವ್ರಿಗೆ ಅಟ್ಯಾಚ್ಮೆಂಟ್ ಇತ್ತು ತುಂಬೆ ಅಂತ. ಅವ್ರು ಇಲ್ಲಿ ಬಂದು ಇಲ್ಲಿ ಫ್ಯಾಕ್ಟ್ರಿ ಕಟ್ಟಿದ್ರು, ಇಲ್ಲಿ ಮಸ್ಜಿದ್ ಕಟ್ಟಿದ್ರು, ಈ ಹೆಲ್ಪ್ ಟೆಂಪಲ್ ಕಟ್ಟಿದ್ರು, ಸ್ಕೂಲ್ ಕಟ್ಟಿದ್ರು, ಹಾಸ್ಪಿಟಲ್ ಕಟ್ಟಿದ್ರಲ್ಲ. ಸೊ ವಿ ವೆರಿ ಯಂಗ್ ಆ ಟೈಮಲ್ಲಿ. ಓಕೆ. ಈಗ ಸರ್, ಈಗ ತುಂಬೆ ಇಸ್ ಬಿಕಮ್ ಅ ಬ್ರ್ಯಾಂಡ್ ಇನ್ ದ ಗಲ್ಫ್, ವೆಲ್ ನೋನ್. ಡೆಫಿನೆಟ್ಲಿ ನಾಟ್ ಅ ಹೌಸ್ ಹೋಲ್ಡ್ ನೇಮ್, ವೆಲ್ ನೋನ್. ಬಟ್ ವೆನ್ ಈಗ ನಾನು ಐ ವೆಂಟ್ ಟು ದ ಚೀಫ್ ಮಿನಿಸ್ಟರ್ DK ಶಿವಕುಮಾರ್. ಯಾವಾಗ? After he became the chief After minister. he became the CM. He said, Moideen, ತುಂಬೆ ಕಮ್. ಇವರ ತುಂಬೆ ಸ್ಟಕ್ ಆಗಿದೆ ಈಗ ನಮ್ಮ ಇದರಲ್ಲಿ. ನಿಜ ನಿಜ. ಐ ಆಮ್ ಹ್ಯಾಪಿ ಅಬೌಟ್ ದಟ್. ಬಟ್ ದ ಡ್ರೀಮ್ ಇಸ್ ಟು ಮೇಕ್ ಇಟ್ ಹೌಸ್ ಹೋಲ್ಡ್ ನೇಮ್ ಎಲ್ರಿಗೆ. ಫ್ಯಾಂಟಾಸ್ಟಿಕ್. ಅಲ್ಲ, ಯಾಕೆ ಈ ಪ್ರಶ್ನೆನ ನಾನು ಪರ್ಟಿಕ್ಯುಲರ್ ಆಗಿ ಕೇಳಲೇಬೇಕು ಅಂತ ಬಂದ್ಬಿಟ್ಟಿದೆ. ಯಾವ್ದು ಮಿಸ್ ಆದ್ರೂ ತೊಂದ್ರೆ ಇದು ಕೇಳಬೇಕು. ಯಾಕೆಂತಂದ್ರೆ ಸರ್, ಇತ್ತೀಚೆಗೆ ಅಂದ್ರೆ ಈ ಟೆಕ್ನಾಲಜಿ ಎಲ್ಲ ಬೆಳೆದ ನಂತರ ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲೇ ಓದಿ, ಇಲ್ಲೇ ಕಷ್ಟಪಟ್ಟು ಫಾರಿನಿಗೆಲ್ಲ ಹೋಗಿ ಆಮೇಲೆ ಊರನ್ನ ಮರೆತು ಬಿಟ್ಟವ್ರ ಸಂಖ್ಯೆನೇ ಜಾಸ್ತಿ. ಅಂಥದ್ರಲ್ಲಿ ಸರ್, ನೀವು ಒಂದು ಎದೆ ಮೇಲೆ ಇಟ್ಕೊಂಡು ಈ ಒಂದು ಊರನ್ನು ತಿರುಗೋದಿದೆಯಲ್ಲ. ಅಲ್ಲ, ಅಪಾರ್ಟ್ ಫ್ರಮ್ ಬ್ರ್ಯಾಂಡಿಂಗ್, ಮೈ ಡ್ರೀಮ್ ಇಸ್ ಟು ಡೂ ಸಮಥಿಂಗ್ ಫಾರ್ ಮೈ ವಿಲೇಜ್. ಐ ವಿಲ್ ಡೂ ಇಟ್. ನಾನೀಗ ಅದು ಅನೌನ್ಸ್ ಮಾಡುದಿಲ್ಲ, ಶ್ಯೂರ್ಲಿ ಮಾಡ್ತೇನೆ. ಆಗ್ಲಿ ಅದು ಖಂಡಿತವಾಗಿ ಸಾಕಾರಗೊಳ್ಳಿ. ನನಗೆ ಸ್ವಲ್ಪ ಏಜ್ ಆಗ್ತಾ ಬಂತು, ಇನ್ನು ಕಮ್ಯುನಿಟಿ ಸರ್ವಿಸ್ ಮಾಡ್ಬೇಕಂತ ಉಂಟು somehow, and for my village I will do something good. Yeah, definitely. 4,000 ಮಂದಿ ನಿಮ್ಮ ಗ್ರೂಪ್ ಅಲ್ಲಿ ಈಗ. ಈ ವರ್ಷ ಈ 2 ಹಾಸ್ಪಿಟಲ್ ಮತ್ತೆ ನಮ್ಮ ರಿಸರ್ಚ್ ಬಿಲ್ಡಿಂಗ್ ಕಂಪ್ಲೀಟ್ ಆದ್ರೆ 5,000 ಸ್ಟಾಫ್ ಆಗ್ತದೆ. ಅಷ್ಟು ಜನರಿಗೆ ನೀವು ಉದ್ಯೋಗದಾತರ ಆಗಿದ್ದಾರೆ. ಬಟ್ ಸರ್, ಆ ಕಾಲದಲ್ಲಿ ಗಲ್ಫಿಗೆ ಹೋದ್ರಿ, ಇಷ್ಟನ್ನೆಲ್ಲ ಮಾಡಿದ್ರಿ, ಅವ್ರು ಶೇಖ್ ಒಬ್ರು ಸಿಕ್ಕಿ ನಿಮ್ಮ ಬದುಕೇ ಬದಲಾಯಿತು, ಒಂದು ಯೂಟರ್ನ್ ತಗೊಳ್ತು, ದೊಡ್ಡ ಮಟ್ಟದಲ್ಲಿ ಫ್ಲರಿಶ್ ಆಯಿತು. ನಿಮಗೆ ಗಲ್ಫ್ನಲ್ಲಿ ಸಿಕ್ಕಂತ ಕೆಲವು ವಿಶೇಷ ವ್ಯಕ್ತಿಗಳು, ಒಂದೊಂದು ಸ್ನೇಹ ಅಂತ ಒಂದಿರುತ್ತಲ್ಲ, ಫ್ರೆಂಡ್ಶಿಪ್, ನಿಮ್ಗೊಂದು ಮೋಟಿವೇಟ್ ಮಾಡಿದವರು ಯಾರಾದರೂ ಇದ್ದಾರಾ? ಅದೊಂದು. ಆಮೇಲೆ ಡೆಫಿನೆಟ್ಲಿ ಸರ್, ಈ ಬಿಸ್ನೆಸ್ ಅಂತ ಹೇಳಿದಾಗ ಪ್ರಾಫಿಟ್ ಅಂಡ್ ಲಾಸ್, ಅದ 2 ಫೇಸಸ್ ಆಫ್ ದ ಸೇಮ್ ಕಾಯಿನ್ ಸರ್. ನಿಮ್ಮ ಕಷ್ಟದ ಒಂದು ದಿನ ಅಥವಾ ಸಂದರ್ಭ, ದಿನಗಳು, ಅದನ್ನು ನೆನ್ಪು ಮಾಡ್ಕೋಬೋದಾ? ಅಲ್ಲ, ಫ್ರಾಂಕ್ಲಿ ಈಗ ನಾನು ಇದೆಲ್ಲ ಹೇಳಿದ್ದೆಲ್ಲ ಒಳ್ಳೆ ಪಾಸಿಟಿವ್ ಸೈಡ್. ಎಕ್ಸಾಕ್ಟ್ಲಿ. There are a lot of negative sides. It is a struggle. It is not easy. Imagine, I am not a doctor. I am building a hospital. 150. So without knowledge. So I had advisors, knowledgeable people who told me do this and that. But there were situations where I couldn't. Hospital is not a joke. Imagine now, when I built a hospital, 100 doctors working. I have to pay salary. There's no income. So we had to do a lot of gimmicks. Vignesh was part of it. We did free service. We did so many things, camps. For example, ನಮ್ಮ ಫಸ್ಟ್ ಹಾಸ್ಪಿಟಲಲ್ಲಿ we were always tagged as it's a Indian hospital ಅಂತ, Indian owned hospital. Arab countries, they like Westerners and Europeans. They don't like Indians. Those days, now the Indians are accepted. So what I did was, I asked which is the best hospital in the world. So Harvard. So I wrote to them. I said, I'm started a medical university. I'm starting a hospital. Will you join hands with me? Why not? We'll join hands, but you pay me $1 million first. Then we'll start talking. Our Americans are business. So I told, I don't have $1 million. I'm just started now. So I'll suggest something better, easy. What you'll do? He said, we'll brand ourselves as GMC to Harvard and start conferences. I'll give you tickets 3 times a year, 4 times a year. So
They agreed because for them it was an excuse to come to the Middle East, Americans. And we started something called Harvard GMC series of conferences. So two things happened. We got huge publicity, credibility, hospital. They said, oh, they are joined hands with Harvard. Harvard, yeah. Correct? Yeah. Number two, ministry and official looked at us now in a different angle. It's not like Indian. Now they have American Harvard tie-up. So credible. Same way, it's not only Harvard. I joined hands with Johns Hopkins, Cleveland, Methodist. Talk of the biggest name, Hertfordshire, UCLan, Cairo University, Ain Shams University, Semil Wellis, Hamburg University, Singapore University, KPJ Malaysia, Indian, Mumbai, Vellore, St. John's, Australian Deakins, Tokyo University. So I tied up with 70 universities over a period of time. So we are a big name now. We are a big name. Because I'll give you one example. We started a veterinary college and we tied up with the Royal College of Veterinary in UK. They agreed because we are now established, well known. Yeah. They came to visit us. Once, twice they came. 2 ಸತಿ ಬಂದರು. ಲಾಸ್ಟ್ ಅವ್ರು ಬಂದದ್ದು ನಮ್ಮ ಗ್ರ್ಯಾಜುಯೇಷನ್ಗೆ. ಆಗ ದ್ಯಾಟ್ ಲೇಡಿ ಟೋಲ್ಡ್ ಮೀ ಸಮಥಿಂಗ್ ವೆರಿ ನೈಸ್. ಶಿ ಸೆಡ್, ಯು ನೋ ಮೊಯ್ದೀನ್, ಪೀಪಲ್ used to come from Gulf to learn from us. We used to come learn how they do this. They are all 300 years old university. Today I am telling you, I am coming to learn from you. Everything changed. So, ಅಲ್ಲ ನಿಜ ಸರ್. ಅಂದ್ರೆ ನೀವು ಮಾತಾಡ್ತಾ ಆಗ್ತಾ ಹೋದ ಹಾಗೆ ಮನ್ಸು ಅಲ್ಲಿಗೆ ಹೋಯ್ತು, ದುಬೈಗೆ. ನಾವು ಒಂದ್ಸಲ ಏನೋ ದುಬೈಗೆ ನೋಡಿದ್ರು ಕೂಡ, ಬಟ್ ಅದ್ ಹೇಗ್ ನಡೆದಿರ್ಬೋದು ಅನ್ನೋ ಅಂದ್ರೆ ಒಂದು ಪಿಕ್ಚರ್ ತರ ಬರ್ತಾ ಇತ್ತು. ಅಷ್ಟು ಚೆನ್ನಾಗಿ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ. ಇರ್ಲಿ, ನಿಮ್ ಸ್ನೇಹಿತರ ಬಗ್ಗೆ ನೀವು ಹೇಳಲೇ ಇಲ್ಲ, ನೀವು ಹೇಳ್ಬೇಕು. ಓಲ್ಡ್ ಫ್ರೆಂಡ್ಸ್ ಎಲ್ಲ ಇಂಡಿಯಾದಲ್ಲಿ ಇದ್ದಾರೆ. ಅದಲ್ಲದೆ ನಮ್ಮ ಶೇಕ್ಸ್ ಎಲ್ಲ ಈಗ ಒಳ್ಳೆ ಫ್ರೆಂಡ್ಸ್, ಲೋಕಲ್ಸ್, ವೆಲ್ ಫ್ರೆಂಡ್ಸ್. ಐ ಆಮ್ ವೆರಿ ವೆಲ್ ಅಕ್ಸೆಪ್ಟೆಡ್ ಇನ್ ದ ಕಮ್ಯುನಿಟಿ ಇನ್ UAE. ಈಗ ಎಲ್ಲರೂ ಮಿನಿಸ್ಟರ್ಸ್ ಎಲ್ಲ ನಮ್ಮಲ್ಲಿ ಬರ್ತಾ ಇದ್ದಾರೆ. Okay. Agli sir. We are socially very active. The charity I support Kannada Sangha in Ajman, Sharjah, Dubai. We have get-togethers. We have our own health awards. I support the Bari community everywhere in Ajman, Sharjah, Dubai. I support everyone. We have community gatherings every year, very prestigious. ಆ ಕಾಲದ ವ್ಯವಹಾರಕ್ಕೂ ಈ ಕಾಲದ ವ್ಯವಹಾರಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಸರ್. ಆ ಕಾಲದಲ್ಲಿ ಒಂದು ಲೋನ್ ಸಿಗ್ಬೇಕಾದ್ರೂ ಯಾರ್ಯಾರ್ದು ಕೈಕಾಲು ಹಿಡಿದು ಎಷ್ಟೊಂದೆಲ್ಲ ಇನ್ಫ್ಲುಯೆನ್ಸ್ ಎಲ್ಲ ನಡೆಸಬೇಕಾಗಿತ್ತು. ಬಟ್ ಈಗ ಹಾಗಲ್ಲ, ಮನೆಗೆ ಬಂದು ದುಡ್ಡು ಕೊಟ್ಟು ಬನ್ನಿ ನೀವು ಉದ್ಯಮ ಸ್ಟಾರ್ಟ್ ಮಾಡಿ, ಒಂದು 5 ವರ್ಷದ ನಂತರ ಕಟ್ಟೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾರೆ ಸರ್. ಸೊ ಹೊಸದಾಗಿ ಉದ್ಯಮ ಆರಂಭ ಮಾಡಬೇಕು ಅಂತ ಇರುವಂತ ಯಂಗ್ಸ್ಟರ್ಸ್ ಗಳಿಗೆ ನೀವೇನ್ ಹೇಳೋದಕ್ಕೆ ಬಯಸ್ತೀರಾ? The most important for a businessman is trust, the reputation. ಒಳ್ಳೆ ಹೆಸರಿದ್ದರೆ, ಟ್ರಸ್ಟ್ ಇದ್ದರೆ ಬಿಸ್ನೆಸ್ ಮಾಡ್ಬೋದು ಈಸಿಲಿ, ಯಾರಿಗೆ ಡೌಟ್ ಇಲ್ಲ. ಈಗ ನಾನು ಒಬ್ಬರ ಹತ್ರ ವೆನ್ ಐ ಆಮ್ ಡೂಯಿಂಗ್ ಬಿಸ್ನೆಸ್ ವಿತ್ ಸಮ್ಮನ್, ವೆನ್ ಐ ಆಮ್ ಸಿಟ್ಟಿಂಗ್ ವಿತ್ ಹಿಮ್, ಐ ಟೇಕ್ ಫೀಡ್ಬ್ಯಾಕ್. ಹೌ ಇಸ್ ಹಿ? ಈಸ್ ಅ ಗುಡ್ ಮ್ಯಾನ್, ಸ್ಟ್ರೇಟ್ ಫಾರ್ವರ್ಡ್. 50% ಪ್ರಾಬ್ಲಮ್ ಸಾಲ್ವ್ ಆಯ್ತು. ಮತ್ತೆ ಬರೇ ಒಂದು ನೆಗೋಸಿಯೇಷನ್ ಇದೆ. ಸೇಮ್ ವೇ ಎನಿ ಯಂಗ್ಸ್ಟರ್, ಇಫ್ ಈ ಥಿಂಕ್ಸ್ ಪ್ರಾಪರ್ಲಿ. ಈಗ ನಮ್ಮ ಈವನ್ ಇನ್ ಅವರ್ ಕೇಸ್, ನಮ್ಮದು ಸುಮಾರು ಜನರು ನಮ್ಮನ್ನು ನೋಡಿದ್ದಾರೆ, ವಿಟ್ನೆಸ್ ಮಾಡಿದ್ದಾರೆ. ನಾವು ವೆರಿ ವೆರಿ ಎಥಿಕಲ್, ಸ್ಟ್ರೇಟ್ ಫಾರ್ವರ್ಡ್. ಈಗ ಹಾಸ್ಪಿಟಲ್ ಬಿಸ್ನೆಸ್ ಈಸಿ ಇಲ್ಲ. ಮುಂಚಾಗಿ ಇನ್ಶೂರೆನ್ಸಲ್ಲಿ ದುಡ್ಡು ಮಾಡ್ಬೋದು, ಅದರಲ್ಲಿ ನಾವು ಅಂಥ ಪ್ರಾಕ್ಟೀಸ್ ಮಾಡೋದೇ ಇಲ್ಲ. ಸ್ಟ್ರೇಟ್ ಫಾರ್ವರ್ಡ್ ಎಥಿಕಲ್ ಬಿಸ್ನೆಸ್ ಮಾಡ್ತೀವಿ. ಸೊ ಬೀಯಿಂಗ್ ಎಥಿಕಲ್, ಬಿಲ್ಡಿಂಗ್ ಅ ಗುಡ್ ಟ್ರಸ್ಟ್, ದೆನ್ ಬೀಯಿಂಗ್ ಪಂಕ್ಚುವಲ್ ಆ್ಯಂಡ್ ಕಮಿಟೆಡ್. ಎವ್ರಿ ಡೇ ಹ್ಯಾಬಿಟ್ಸ್ ಇಲ್ಲ ಮೇಕ್ಸ್ ಯು ವಾಟ್ ಯುವರ್ ಪರ್ಸನಾಲಿಟಿ. ಟ್ರೂ ಅಲ್ಲ? ಈಗ about him, once someone they ask what about him, he say he'll come to office at 9 o'clock, he'll be there till 2 o'clock, he'll come again in the evening, he's always there. Any problem, we had problems, so many problems, we faced it headlong, we faced it. ಸರ್, ಈಗ ಅದೇ BCom ಮುಗಿಸಿ ಅಂದ್ರೆ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದು ನೀವು ಅಲ್ಲಿಗೆ ಹೋಗಿ ವ್ಯವಹಾರ ಮಾಡಿ ಆಮೇಲೆ ಮೆಡಿಕಲ್ ಯೂನಿವರ್ಸಿಟಿ ಕಟ್ಟಿದ್ದು ಇದೊಂದು ದೊಡ್ಡ ಇತಿಹಾಸ. ಬಟ್ ನೀವು ಹೇಳಿದ್ರಿ ಮಧ್ಯದಲ್ಲಿ ನೀವು ಎಕ್ಸ್ಪರ್ಟ್ಸ್ ಗಳನ್ನೆಲ್ಲ ಕರ್ಕೊಂಡ್ ಬಂದ್ರಿ, ಅವ್ರ ಹತ್ರ ನೀವು ಸಲಹೆ ಸೂಚನೆಗಳನ್ನೆಲ್ಲ. ಸಹಜವಾಗಿ ಸರ್, 1-2-3 ಜನ ಆದ್ರು ಇವ್ರಿಗೆ ಏನ್ ಗೊತ್ತಿಲ್ಲ, ಇವ್ರು ದಾರಿ ತಪ್ಪಿಸಬಹುದು,
ಅಲ್ಲ ಅಂಥ ಸಿಚುವೇಶನ್ ಅಲ್ಲಿ ಬರೋದಿಲ್ಲ ಗಲ್ಫಲ್ಲಿ. ಅಲ್ಲ ನಾನು ಒನ್ ಆಫ್ ದ ರೀಸನ್ ಫಾರ್ ಮೈ ಸಕ್ಸಸ್ ಇಸ್ ನಾಟ್ ಜಸ್ಟ್ ಲಕ್ ಆರ್ ಹಾರ್ಡ್ ವರ್ಕ್. ಒಂದು ನಂಬರ್ ಒನ್ ಈಸ್ ಐ ಹ್ಯಾಡ್ ಆಲ್ ಮೈಟ್ ಈಸ್ ಗ್ರೇಸ್. ದೇವರ ಇದಿತ್ತು ಡೆಫಿನೆಟ್ಲಿ. ತುಂಬಾ ರಿಲಿಜಿಯಸ್, ತುಂಬಾ ಸ್ಪಿರಿಚುವಲ್. ಐ ಆಮ್ ಅ ವೆರಿ ಗಾಡ್ ಫಿಯರಿಂಗ್ ಪರ್ಸನ್. ಐ ಆಮ್ ಅ ಓಪನ್ ಮ್ಯಾನ್. ಐ ಹ್ಯಾವ್ ನೋ ಅಂತ ಇದೇನಿಲ್ಲ, ಬಟ್ ಐ ಆಮ್ ಗಾಡ್ ಫಿಯರಿಂಗ್. ಮೈ ಪರ್ಸನಲ್ ಥಿಂಗ್. ಎಸ್ ಸರ್. ಇದನ್ನೆಲ್ಲ ಹೊರತುಪಡಿಸಿ ನಿಮ್ಮ ಆಸಕ್ತಿಗಳೆಲ್ಲ ಏನೇನು, ನಿಮ್ಮ ಇಂಟ್ರೆಸ್ಟ್ಗಳೆಲ್ಲ ಏನೇನು, ಬಿಸ್ನೆಸ್ ಇತ್ಯಾದಿಗಳನ್ನೆಲ್ಲ ಬಿಟ್ಟು? ಸೊ ಐ ಗಿವ್ 3 reasons. One was God fearing, God's grace. 2, sheikhs our support. All the time we've had it's that country is different. It is not like going to a minister here and there the sheikh has power. He'll make phone call, do it ಮಾಡಿ ಅಂತ. So sheikh support I had. 3, I had a good team. I have 4-5 people. I can name a few. My son is there, Akbar is there, Farad is there, Vignesh is there, our HR Siddiq is there. We have been with me 27-28 years. All like-minded, committed, working hard. It's like a mission for us. Now something we'll create something we are proud of ಅಂತ ಎಲ್ರಿಗೆ. ಅಂದ್ರೆ ಸರ್, ನೀವು ಈಗ ಒಳ್ಳೆ ಉದ್ದೇಶ ಇಟ್ಟು ಏನೋ ಒಂದು ಮಾಡೋದಕ್ಕೆ ಹೊರಟಾಗ ಯೂನಿವರ್ಸ್ ನಿಮ್ಗೆ ಏನ್ ಬೇಕು ಅದೆಲ್ಲ ನಿಮ್ಗೆ ಸಪೋರ್ಟ್ ಕೊಡ್ತಾ ಹೋಗುತ್ತೆ ಅಂತ ಹೇಳ್ತೀರಿ. ಹೌದಾ? ಒಳ್ಳೆ ಉದ್ದೇಶ ಇಟ್ಕೊಂಡು, ಇಂಟೆನ್ಷನ್ ಇಟ್ಕೊಂಡು ನೀವು ಏನೋ ಒಂದು ಶುರು ಮಾಡೋದಕ್ಕೆ ಹೋದಾಗ ನಿಮಗೆ ಅದಕ್ಕೆ ಯಾರ್ಯಾರೆಲ್ಲ ಬೇಕು ಅದು ಎಲ್ಲವನ್ನ ಯೂನಿವರ್ಸ್ ನಿಮಗೆ ಕನೆಕ್ಟ್ ಮಾಡ್ತಾ ಹೋಗುತ್ತೆ ಅಂತೀರಾ? ಕರೆಕ್ಟ್, ಟ್ರೂ. ಅದು ನಿಜ, ಯೂನಿವರ್ಸಲ್. ಹೌದು, 100%. ಓಕೆ. ಆಮೇಲೆ ಈ ಡ್ರೀಮ್ಸ್ ಗಳ ಬಗ್ಗೆ ನೀವು ಏನ್ ಹೇಳ್ತೀರಾ ಸರ್? ಥಿಂಕ್ ಬಿಗ್ ಅಂತಾರೆ, ಇದ್ರ ಬಗ್ಗೆ ನೀವೇನು ಥಿಂಕ್ ಬಿಗ್ ಅಂತೀರಾ ಇಲ್ಲ ಸ್ಟಾರ್ಟ್ ಸ್ಮಾಲ್ ಅಂತೀರಾ? ಥಿಂಕಿಂಗ್ ಅಬೌಟ್ ಡ್ರೀಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನದು? ಏನಂದ್ರೆ to dream you don't have to pay money, you don't have to issue a check. You are not disturbing anyone. If I dream I want to have 100 hospitals, you are not disturbed. It's my own thinking. It's important to dream. It is important. If you dream you'll achieve somewhere. If you don't have a dream, if you don't have a vision, how can you achieve anything? It's important to dream. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ. ಆಗಲಿ ಸರ್, ತುಂಬ ಮಾತನಾಡಿದ್ವಿ. ಇನ್ನೊಂದು 2-3 ಪ್ರಶ್ನೆ ಕೇಳಿ ಮುಗಿಸ್ತೇನೆ. ಮುಂದಿನ ಯೋಜನೆಗಳೆಲ್ಲ ಏನೇನು? ಅದು ಆಫ್ಕೋರ್ಸ್ ನಿಮ್ಮ ಮಾತಿನ ಮಧ್ಯ ಬಂತು. ಪರ್ಟಿಕ್ಯುಲರ್ ಆಗಿ ನೀವೇನಾದರೂ ಪಾಯಿಂಟ್ ಔಟ್ ಮಾಡೋದಕ್ಕೆ ಬಯಸ್ತೀರಿ ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ? The way we are working as per our strategic plan, in a few years time, maybe 2-3 years time, we could become the world's biggest network of medical education centers. World's biggest, not ಈಗ ನಾವು ಗಲ್ಫ್ ಬಿಗ್ಗೆಸ್ಟ್. We could become world's biggest. That's a dream. We are chasing it. And it's achievable, not difficult. ಇನ್ನೊಂದು 2-3 ವರ್ಷದಲ್ಲಿ, ಅದೇ 2-3 ವರ್ಷದಲ್ಲಿ ಅದಾದ್ಮೇಲೆ ನಾವು ಮತ್ತೊಮ್ಮೆ ಸಿಕ್ಕಿ ಇನ್ನೊಂದು ಸಂದರ್ಶನ ಮಾಡೋಣ. ಅಲ್ಲ, ನಾವು ಬೇರೆ ಎಂತೆಲ್ಲ ಮಾಡ್ತಾ ಇದ್ದೇವೆ, ವೆರಿ ಯುನೀಕ್. When they think of us, they think that man is very innovative. He's doing veterinary college, he's doing longevity, he's doing so many new things. Research. Now research ಮಾಡ್ತಾ ಇದೆ. We are spending 10 million a year. 10 million ಅಲ್ಲಿದ್ದು ಇಲ್ಲಿದ್ದು 25 crores per year. ನಾನು ಹೇಳಿದಿಲ್ಲ, ನಾನು ಹಾರ್ವರ್ಡಿಗೆಲ್ಲ ಇನಿಷಿಯಲಿ ಹೋಗಿ ಬೆಗ್ ಮಾಡಿದೆ ನಮ್ಮ ಬನ್ನಿ ಅಂತ. ಈಗ ಹಾರ್ವರ್ಡ್ ನಮ್ಮ ಹತ್ರ ಬರ್ತಾ ಇದ್ದಾರೆ, ಸ್ವಲ್ಪ ದುಡ್ಡು ಕೊಡಿ ನಾವು ರಿಸರ್ಚ್ ಮಾಡುವ ಅಂತ. ಸೊ ಸಿಚುವೇಶನ್ ಹ್ಯಾಸ್ ಚೇಂಜ್ಡ್. ಕಾಲ ಬದಲಾಗೇ ಆಗುತ್ತಲ್ವಾ ಸರ್? ಅಲ್ಹಮ್ದುಲಿಲ್ಲಾಹ್. ನೀವು ಕಟ್ಟಿದ ಇಷ್ಟು ದೊಡ್ಡ ಸಾಮ್ರಾಜ್ಯ, ಇದನ್ನ ಮತ್ತೆ ಮುಂದೆ ತಗೊಂಡು ಹೋಗ್ಬೇಕಲ್ಲ? ಅದೇ ಕರೆಕ್ಟ್. ಅದು ಹೇಗೆ? ಅಲ್ಲ, ಅದು ನನ್ನ ಡ್ರೀಮ್ ಮತ್ತು ನಮ್ಮ ಪ್ರೇಯರ್ಸ್. ನನಗೆ 2 ಮಕ್ಕಳಿದ್ದಾರೆ, ಅಕ್ಬರ್ ಮೊಯ್ದೀನ್ ತುಂಬೆ ಮತ್ತು ಅಕ್ರಮ್ ಮೊಯ್ದೀನ್ ತುಂಬೆ. ಅಕ್ಬರ್ ಈಗ ಸಾಧಾರಣ 12 ವರ್ಷ ಇತ್ತು ನಮ್ಮ ಫೀಲ್ಡಲ್ಲಿ, ಎಕ್ಸ್ಪೀರಿಯನ್ಸ್ ಇದೆ. ಅವರು is capable of taking over. So my dream is this legacy has to go on. It's a beautiful institution we built. It's an iconic institution we built. It has to continue. So if not Akbar, his children, the family should carry on. Frankly, I can sell a share or go for an IPO and make a lot of money, billions, but I'm not interested. I want to maintain the institution. It should be what you call ethical and straightforward. And if the investors come, they will push
ಫಾರ್ ಆಲ್ ಕೈಂಡ್ಸ್ ಆಫ್ ಪ್ರಾಕ್ಟಿಸಸ್ ಇಲ್ಲ ದುಡ್ಡು ಮಾಡಲಿಕ್ಕೆ. ಐ ಡೋಂಟ್ ಆಲ್ ದಟ್. The dream is to continue, that legacy continues. Okay. And the dream is Tumbe should become a household name. ಫ್ಯಾಂಟಾಸ್ಟಿಕ್. ಅದೇ ಹೇಳಿದ್ರಿ ಊರಲ್ಲಿ ಏನೋ ಮಾಡಬೇಕು ಅಂತ ಬಹಳ ಆಸೆ ಇದೆ. That's also, I will, inshallah, I will do it, sir. Agli sir. Thank you very much for your time. Welcome, It was really, sir. really nice and great talking to you, sir. Wish you all the best. Thank you, and sir. great health. Thank you, sir. Thank you. Thank you. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.